ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಕನ್ನಡ ಲಾಗ್ಸ್ಗೆ ವೆಲ್ಕಮ್. ಸ್ನೇಹಿತರೆ, ಎಲ್ಲರೂ ಹೋಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ತುಂಬ ದಿವಸದಿಂದ ತುಂಬ ಜನ ಕೇಳ್ತಾ ಇದ್ದಾರೆ, ನಿಮ್ಮದು ಯೂಟ್ಯೂಬ್ ಪೇಮೆಂಟ್ ಆಯಿತಾ, ಎಷ್ಟು ಬಂತು ಅಂತ. ಹಾಗೆ ಅದು ಪ್ರೊಸೆಸಿಂಗ್ ಏನಿರುತ್ತೆ ಏನು ಅಂತ ಸ್ವಲ್ಪ ಹೇಳ್ಬಿಡ್ತೀನಿ. ಆಮೇಲೆ ನಂದು ಪೇಮೆಂಟ್ ಆಯಿತಾ, ಎಷ್ಟು ಬಂತು ಏನು ಅಂತ ಎಲ್ಲ ಹೇಳ್ತೀನಿ. ಬನ್ನಿ, ಸ್ಕಿಪ್ ಮಾಡಿದೆ ಕೊನೆವರೆಗೂ ವಿಡಿಯೋ ನೋಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ, ಪ್ಲೀಸಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಒಂದು ಯೂಟ್ಯೂಬ್ ಚಾನಲ್ನ ನಾವು ಕ್ರಿಯೇಟ್ ಮಾಡಿ ಅದಕ್ಕೆ ವಿಡಿಯೋಸ್ ಎಲ್ಲ ಮಾಡಿ ಹಾಕಿ ಒಂದು ಪೇಮೆಂಟ್ ತೊಗೊಳ್ಳೋದು ಅಷ್ಟು ಸುಲಭವಾದ ವಿಷಯನೇ ಅಲ್ಲ. ಅದರಲ್ಲೂ ಯಾವುದೇ ರೀತಿ ಬ್ಯಾಕ್ಗ್ರೌಂಡ್ ಅಂದರೆ ಒಂದು ಯೂಟ್ಯೂಬ್ ಕಡೆ ಏನು ಬ್ಯಾಕ್ಗ್ರೌಂಡ್ ಇಲ್ಲದೆ ಹೊಸ್ದಾಗೆ ನಾವು ಈ ಫೀಲ್ಡ್ಗೆ ಬಂದು ಇದರಲ್ಲಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿ ವಿಡಿಯೋಸ್ ಹಾಕಿ ಒಳ್ಳೆ ಕ್ವಾಲಿಟಿ ವಿಡಿಯೋಸ್ ಎಲ್ಲ ಮಾಡಿ ಅದು ಪ್ರೊಸೆಸ್ ಏನಿದೆ ಅದೆಲ್ಲ ಕಂಪ್ಲೀಟ್ ಮಾಡಿ ಒಂದು ಪೇಮೆಂಟ್ ತೊಗೋಬೇಕು ಅಂದರೆ ತುಂಬಾ ಕಷ್ಟ ಇದೆ. ಏಕೆಂದರೆ ಆ ಕಷ್ಟನ ನಾನು ಪಟ್ಟಿದ್ದೀನಿ. ಆಲ್ಮೋಸ್ಟ್ ಈ ಜೂನ್ ಬಂದರೆ ನಂದು ಚಾನಲ್ ಓಪನ್ ಮಾಡಿ 3 ಇಯರ್ಸೇ ಆಯಿತು ಅಂತ ಅನಿಸುತ್ತೆ. 3 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. ಬಟ್ ಅದೇನು ಪ್ರೋಸೆಸ್ ಇದೆಯಲ್ವ, ತುಂಬಾ ಪ್ರೋಸೆಸ್ ಇದೆ. ಒಂದು ಯೂಟ್ಯೂಬಲ್ಲಿ ನಾವು ವೀಡಿಯೋಸ್ ಮಾಡಿ ಅರ್ನ್ ಮಾಡಬೇಕು ಅಂದರೆ ವೀಡಿಯೋಸ್ ಎಲ್ಲ ಹಾಕಿ ಅರ್ನ್ ಮಾಡಬೇಕು ಅಂದರೆ ಈಸಿನೂ ಹೌದು, ಕಷ್ಟನೂ ಹೌದು. ಈಸಿ ಹೇಗೆ ಅಂದರೆ ಒಳ್ಳೆ ಕಂಟೆಂಟ್ ಕೊಟ್ಟು ಚೆನ್ನಾಗಿ ವೀಡಿಯೋಸು ರನ್ ಆಯಿತು ಅಂದರೆ ತುಂಬಾ ಸುಲಭ, ತುಂಬ ಬೇಗ ಪೇಮೆಂಟ್ ಬರುತ್ತೆ. ಬಟ್ ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ ನಾವು ನಮಗೆ ಕಂಟೆಂಟ್ ಮಾಡೋಕ್ಕೆ ಬರಬೇಕು, ಒಳ್ಳೆ ಕ್ವಾಲಿಟಿ ವೀಡಿಯೋ ಕೊಡಬೇಕು, ಹಾಗೆ ವಾಯ್ಸ್ ಕೂಡ ಅಷ್ಟೇ ಚೆನ್ನಾಗಿರಬೇಕು. ಪ್ರತಿಯೊಂದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಂದು ಚಾನಲ್ ಬಂದು ಆಲ್ಮೋಸ್ಟು ಅಂದರೆ ನಂದು ಒಂದು ಕಂಟಿನ್ಯೂಟಿ ಇರಬೇಕು. ಮಧ್ಯ ಗ್ಯಾಪ್ ಕೊಡೋದು ಆಮೇಲೆ ವಿಡಿಯೋ ಹಾಕೋದು ಈ ರೀತಿ ಆಗೋದಿಲ್ಲ. ಒಂದು ಕಂಟಿನ್ಯೂಟಿ ಇರಬೇಕು, ಒಂದೇ ಟೈಮಿಂಗ್ಸ್ಗೆ ವಿಡಿಯೋ ಹಾಕಬೇಕು. ಹಾಗೆ ಒಂದು ಪ್ರೊಸೆಸ್ ಏನಿರುತ್ತೆ ಅಂದರೆ ಯೂಟ್ಯೂಬಲ್ಲಿ ಮೊದಲು ನಾವು ಚಾನಲ್ನ ಕ್ರಿಯೇಟ್ ಮಾಡಿದ ಮೇಲೆ ಅದರಲ್ಲಿ ಒಂದು 4000 ವಾಚ್ ಅವರು ಹಾಗೆ 1000 ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆಗಬೇಕು. ಅದು ಫಸ್ಟ್ ಒಂದು ಸ್ಟೆಪ್ ಇರುತ್ತೆ. 1000 ಸಬ್ಸ್ಕ್ರೈಬರು ಹಾಗೆ 4000 ಅವರು ವಾಚ್ ಅವರು ಅಂದರೆ 4000 ಗಂಟೆ ನಮ್ಮ ಒಂದು ವೀಡಿಯೋ ನಾವೇನು ಅಪ್ಲೋಡ್ ಮಾಡಿರ್ತೀವಲ್ವ ಯೂಟ್ಯೂಬ್ಗೆ ಆ ವೀಡಿಯೋಸ್ನ ಜನ ನೋಡಿರಬೇಕು. ಈ ರೀತಿ ಒಂದು ಪ್ರೊಸೆಸ್ ಇರುತ್ತೆ. ಅದೆಲ್ಲ ಆದಮೇಲೆ ಅದು ಪೂರ್ತಿ ಕಂಪ್ಲೀಟ್ ಆದಮೇಲೆ ನಮಗೆ ಮಾನಿಟೈಸೇಷನ್ ಅಂತ ಒಂದು ಸ್ಟೆಪ್ ಇರುತ್ತೆ, ಅದು ಆನ್ ಆಗುತ್ತೆ. ಅದಾದಮೇಲೆ ನಮಗೆ ಡಾಲರ್ಸು ಕೌಂಟ್ ಆಗುತ್ತೆ. ಡಾಲರ್ಸ್ ಕೌಂಟ್ ಆದಮೇಲೆ ಒಂದು $100 ಕಂಪ್ಲೀಟ್ ಆಗಬೇಕು. ಡಾಲರ್ಸ್ ಹೇಗೆ ಕೌಂಟ್ ಆಗುತ್ತೆ ಅಂದರೆ ನನ್ನ ಒಂದು ಅಂದರೆ ನಾನು ಇಷ್ಟು ದಿವಸ ವಿಡಿಯೋ ಮಾಡಿದ್ರ ಪ್ರಕಾರ ಒಂದು 4000 3000ದಿಂದ 4000 ವ್ಯೂಸ್ ಬಂದರೆ $1 ಕಂಪ್ಲೀಟ್ ಆಗುತ್ತೆ. ಆ ಥರ $100 ಕಂಪ್ಲೀಟ್ ಆಗಬೇಕು. ಅಂದರೆ ಒಂದು 4 ಲಕ್ಷ ಹತ್ತತ್ರ ವ್ಯೂಸ್ ಬರಬೇಕು ಒಂದು ಪೇಮೆಂಟ್ ತೊಗೋಬೇಕು ಅಂದರೆ. ಅದು ಮಾನಿಟೈಸೇಷನ್ ಆನ್ ಆದಮೇಲೆ. ಈಗ ಕೆಲವೊಬ್ಬರು ಫೇಮಸ್ ಆಗಿರೋರು ಅಥವಾ ಒಂದೊಂದು ವಿಡಿಯೋ ಕೆಲವೊಬ್ರದ್ದು ಹಿಂಗೆ ಸಾವಿರಗಟ್ಟಲೆ ಅಥವಾ ಲಕ್ಷಗಟ್ಟಲೆ ಓಡುತ್ತೆ. ಕೆಲವೊಬ್ರಿಗೆ ಒಂದೊಂದು ವೀಡಿಯೋಗೆ ಒಂದೊಂದು ಪೇಮೆಂಟ್ ಬಂದುಬಿಡುತ್ತೆ. ಅಂದರೆ ಒಂದೊಂದು ವೀಡಿಯೋಗೆ $100 ಕಂಪ್ಲೀಟ್ ಆಗುತ್ತೆ. $100 ಕಂಪ್ಲೀಟ್ ಆದರೆ ನಮಗೆ ಎಷ್ಟು ಪೇಮೆಂಟ್ ಬರುತ್ತೆ? ಫಸ್ಟ್ ಪೇಮೆಂಟ್ ಅಂದರೆ ಈಗ ಕರೆಕ್ಟಾಗೆ ನಮಗೆ ಒಂದು ಮಂತ್ ಎಂಡ್ಗೆ $100 ಕಂಪ್ಲೀಟ್ ಆಯಿತು ಅಂದರೆ ನಮಗೆ $1ಗೆ ಬಂದು 86 ರೂಪಾಯಿ ಸಮಥಿಂಗ್ ಇದೆ. ಅಮೇರಿಕಾದು ಯು ಎಸ್ ಎದು $1ಗೆ ನಮ್ಮ ರುಪೀಸಲ್ಲಿ 86 ರೂಪಾಯಿ ಎಷ್ಟೋ ಪೈಸಾ ಇದೆ ಅಷ್ಟು ಬರುತ್ತೆ. ಅಂದರೆ $1ಗೆ $100 ಕಂಪ್ಲೀಟ್ ಆದರೆ ಒಂದು ಪೇಮೆಂಟ್ ಆಗೋದು ಅಲ್ಲಿಗೆ 8600 ಚಿಲ್ಲರೆ ಬರುತ್ತೆ. $100 ಕಂಪ್ಲೀಟ್ ಆದರೆ $100 ಕಂಪ್ಲೀಟ್ ಆದ್ರೇ ಒಂದು ಪೇಮೆಂಟ್ ಆಗೋದು. ಅದು ಎಂದಾದರೂ ಆಗ್ಬೋದು. $100 ಒಂದು ಮಂತಲ್ಲೇ ಆಗ್ಬೋದು. ಒಟ್ಟಿನಾಗ ಮಂತ್ಲಿ ಒಂದು ಸರಿ ಪೇಮೆಂಟ್ ಆಗುತ್ತೆ. ಮಂತಲ್ಲಿ ಎಷ್ಟಾದರೂ ಆಗಿರ್ಬೋದು, ಒಟ್ಟಿನಾಗೆ $100 ಮೇಲಾಗಬೇಕು. 1000 ಆದರೂ ಆಗ್ಬೋದು, 200 ಆದರೂ ಆಗ್ಬೋದು, $150 ಆದರೂ ಆಗ್ಬೋದು. ಈ ರೀತಿ ಒಟ್ಟಿನಾಗೆ $100 ಮೇಲಾಗಿರಬೇಕು. $101 ಆದರೂ ಕೂಡ ಪೇಮೆಂಟ್ ಬರುತ್ತೆ. ಅಂದರೆ ಅದೆಷ್ಟಾಗಿರುತ್ತೆ ಅಷ್ಟರದ್ದು ಪೇಮೆಂಟು ಬರುತ್ತೆ. $99 ಆದರೂ ಬರೋದಿಲ್ಲ. $100 ಮೇಲಾಗಬೇಕು. ಇದು ಪ್ರೊಸೆಸಿಂಗ್ ತುಂಬಾ ಇರುತ್ತೆ. ನಮ್ಮದು ಚಾನಲ್ ಹೇಗೆ ಅಂದರೆ ತುಂಬ ವ್ಯೂಸ್ ಬರೋದಿಲ್ಲ ನನ್ನ ಚಾನಲಲ್ಲಿ. ಮತ್ತು ನಾನು ಕಂಟಿನ್ಯೂಟಿಯಾಗಿ ವೀಡಿಯೋಸ್ ಹಾಕೋದಿಲ್ಲ. ಏನಾಗುತ್ತೆ ಅಂದರೆ ಈಗ ಒಂದು ವೀಡಿಯೋ ಹಾಕ್ತೀವಿ, ತುಂಬ ಕಷ್ಟಪಟ್ಟು ವೀಡಿಯೋ ಎಲ್ಲ ಮಾಡಿರ್ತೀವಿ, ಬಟ್ ವ್ಯೂಸ್ ಬರೋದಿಲ್ಲ. ಆಗೇನಾಗುತ್ತೆ ಅಂದರೆ ಅಯ್ಯೋ ಇದೆಲ್ಲ ಟೈಮ್ ವೇಸ್ಟ್ ಮಾಡಿಕೊಂಡು ಮಾಡಿದೆ, ವ್ಯೂಸೇ ಬರ್ತಾ ಇಲ್ಲ ಅಂತ ಬೇಜಾರಾಗಿಬಿಡುತ್ತೆ ಒಂದೊಂದು ಟೈಮ್. ಹಂಗಾಗಿ ನಾವು ಕಂಟಿನ್ಯೂಟಿ ಒಳಗೆ ವೀಡಿಯೋಸ್ ಹಾಕೋದಕ್ಕಾಗೋದಿಲ್ಲ. ಹಾಗಾಗಿ ಮತ್ತು ಫುಲ್ ಫ್ಯಾಮಿಲಿ ಸಪೋರ್ಟು, ಬ್ಯಾಕ್ಗ್ರೌಂಡು ಫ್ಯಾಮಿಲಿ ಸಪೋರ್ಟು ಇದ್ರೇ ತುಂಬ ಖುಷಿ ಇದಕ್ಕೆ. ಬಟ್ ಏನಾಗುತ್ತೆ ಅಂದರೆ ಕೆಲವೊಬ್ರು ಹಾಗೆ ಎಲ್ಲರನ್ನೂ ಅಪೋಸಿಟ್ ಹಾಕ್ಕೊಂಡು ಮಾಡಿ ಸಕ್ಸಸ್ ಕಂಡಿರೋರು ಇದ್ದಾರೆ. ಬಟ್ ಏನಾಗುತ್ತೆ ಅಂದರೆ ತುಂಬಾ ಎಫರ್ಟ್ ಬೇಕು. ಈಗ ನಾವು ಒಂದು ವೀಡಿಯೋ
ಫುಲ್ ವಿಡಿಯೋ ಮಾಡಿಕೊಂಡು ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಅಂದರೆ ತುಂಬಾ ಟೈಮ್ ಬೇಕು. ಮತ್ತು ಒಂದು ಪೇಷನ್ಸ್ ಇರಬೇಕು ಅವ್ರಿಗೆ, ಒಳ್ಳೆ ಪೇಷನ್ಸ್ ಕೂಡ ಇರಬೇಕು, ಹಾಗೆ ಟೈಮ್ ಕೂಡ ಬೇಕು. ಬಟ್ ನಮಗೆ ಕೆಲವೊಂದು ಟೈಮ್ ಇರೋದಿಲ್ಲ, ಕೆಲವೊಂದು ಟೈಮ್ ಆ ಪೇಷನ್ಸ್ ಕೂಡ ಕಳ್ಕೊಬಿಡ್ತೀವಿ. ಹಾಗಾಗಿ ನಂದು ಕೂಡ ಇನ್ನೇನು ಫಸ್ಟ್ ಪೇಮೆಂಟ್ ಆಗೋದಕ್ಕೆ ಹತ್ರ ಇದೆ. ಈ ಮಂತಲ್ಲಿ ಆದರೆ ಆಗ್ಬೋದು ಅಂತ ಅಂದ್ಕೊತೀನಿ. ನೀವೆಲ್ಲರೂ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿದ್ರೆ ಆದಷ್ಟು ಬೇಗ ಪೇಮೆಂಟ್ ಆಗುತ್ತೆ. ಹಾಗೆ ನನ್ನ ಫ್ರೆಂಡ್ ಒಬ್ಬರು ಅಕ್ಕ ನಂದು ಚಾನಲ್ ಆದಮೇಲೆ, ಅಂದರೆ ನಾನು ಚಾನಲ್ ಸ್ಟಾರ್ಟ್ ಮಾಡಿ ವೀಡಿಯೋಸ್ ಎಲ್ಲ ಮಾಡೋವಾಗ ಅವರು ನೋಡಿ ನಾನು ಕೂಡ ವಿಡಿಯೋ ಮಾಡ್ತೀನಿ ಅಂತ ನನ್ನನ್ನೇ ಕೇಳಿರೋರು, ಮಾಡಿ ಅಕ್ಕ ಹಿಂಗೆ ಚಾನಲ್ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಎಲ್ಲ ಹೇಳಿದೆ. ಮಾಡಿಕೊಂಡ್ರು. ಅವ್ರದ್ದು ಶಿಲ್ಪ ಕನ್ನಡ ಎಲಾಗ್ಸ್ ಅಂತ ಇದೆ. ಅವರು ಅಕ್ಕ ನಂದು ಚಾನಲ್ ಆದಮೇಲೆ ಅವರು ಕ್ರಿಯೇಟ್ ಮಾಡಿಕೊಂಡು ಅವರು ಕೂಡ ಟೈಲರಿಂಗ್ ವೀಡಿಯೋಸ್ ಎಲ್ಲ ಹಾಕ್ತಾಯಿದ್ರು. ಬಟ್ ಅವ್ರದ್ದು ಹಾರ್ಡ್ ವರ್ಕ್ ಇತ್ತು, ತುಂಬ ಎಫರ್ಟ್ ಹಾಕಿ ಅವರು ವೀಡಿಯೋಸ್ ಎಲ್ಲ ಹಾಕ್ತಾಯಿದ್ರು. ಹಾಗೆ ಮಾನಿಟೈಸೇಷನ್ ಎಲ್ಲ ಆನ್ ಆದಮೇಲೆ ಅವ್ರದ್ದು ವೀಡಿಯೋಸ್ ಎಲ್ಲ ಚೆನ್ನಾಗಿ ರನ್ ಆಯಿತು. ಹಾಗಾಗಿ ಅವ್ರದ್ದು ಮಾನಿಟೈಸೇಷನ್ ಆನ್ ಆಗಿ $100 ಕೂಡ ಕಂಪ್ಲೀಟ್ ಆಗಿ ಮಂತ್ ಪೇಮೆಂಟ್ ಕೂಡ ತೊಗೊಂಡ್ರು. ತುಂಬ ಖುಷಿ ಆಯಿತು, ನನಗೆ ಪೇಮೆಂಟ್ ಬಂತೇನೋ ಅನ್ನೋಷ್ಟು ಖುಷಿ ಆಯಿತು. ಯಾಕೆಂದರೆ ಆವಾಗ ನಾವು ಇದುವರೆಗೂ ಫೇಸ್ ಟು ಫೇಸ್ ನೋಡಿಕೊಂಡೇ ಇಲ್ಲ, ನಾವು ಫೇಸ್ ಟು ಫೇಸ್ ಮೀಟೇ ಆಗಿಲ್ಲ, ಬರೀ ಫೋನ್ ಕಾಂಟ್ಯಾಕ್ಟು ವಿಡಿಯೋ ಕಾಲ್ ಇದರಲ್ಲೇ. ಬಟ್ ಎಷ್ಟು ಕ್ಲೋಸ್ ಆಗಿದ್ದಾರೆ ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಒಬ್ರು ಅವರು ಅನ್ನೋಷ್ಟು ಕ್ಲೋಸ್ ಆಗಿದ್ದಾರೆ. ಅವರು ಕೂಡ ಅಷ್ಟೇ, ಏನಾದರೂ ಹೋಗಲಿ ಸಪೋರ್ಟ್ ಮಾಡ್ತಾ ಇರ್ತಾರೆ, ಏನಾದರೂ ಅವ್ರಿಗೆ ಗೊತ್ತಾಗದಿದ್ದು ಕೂಡ ಕೇಳ್ತಾ ಇರ್ತಾರೆ. ಹಾಗೆ ಅವ್ರಿಗೆ ಅವ್ರ ಫ್ಯಾಮಿಲಿ ಸಪೋರ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ. ಹಾಗಾಗಿ ಅವ್ರದ್ದು ಕೂಡ ಆಲ್ರೆಡಿ ಒಂದು ಪೇಮೆಂಟ್ ತೊಗೊಂಡ್ರು. ತುಂಬ ಖುಷಿ ಆಯಿತು. ಅಕ್ಕದು ಬಂದು ಅವರು ಎಷ್ಟು 9,500 ಒಂದು ಪೇಮೆಂಟ್ ತೊಗೊಂಡ್ರು ಅಂತ ಹೇಳಿರು. ತುಂಬ ಖುಷಿ ಆಯಿತು. ಅವ್ರಿಗೆ ಇನ್ನೂ 1 ಮಂತ್ ಬೇಗ ಬರಬೇಕಿತ್ತು, ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಆಗಿ 1 ಮಂತ್ ಲೇಟಾಗಿ ಬಂತು. ಅವ್ರದ್ದು ಒಂದು ಪೇಮೆಂಟ್ ಆಯ್ತಲ್ಲ, ನಂದೇ ಪೇಮೆಂಟ್ ಆಯ್ತೇನೋ ಅನ್ನೋಷ್ಟು ಖುಷಿ ಆಯಿತು. ಬಟ್ ಅವ್ರದ್ದು ಅಷ್ಟೇ ಹಾರ್ಡ್ ವರ್ಕು, ಅಷ್ಟೇ ಎಫರ್ಟ್ ಇತ್ತು. 100% ನಾವು ಅವ್ರ ಪಾಪ ಅಲ್ಲಿ ಕೊಟ್ಟಿದ್ರು. ಹಾಗಾಗಿ ಅವ್ರದ್ದೊಂದು ಪೇಮೆಂಟ್ ಬಂತು. ನನಗೆ ತುಂಬ ಖುಷಿ ಆಯಿತು. ನಂದು ಕೂಡ ಈ ಮಂತ್ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ನೋಡೋಣ. ಹೊಸ್ದಾಗೆಲ್ಲ ತುಂಬ ಜನ ನಂತರ ಸಫರ್ ಮಾಡಿರೋರು ಇರ್ತಾರೆ. 1, 2, 3 ವೀಡಿಯೋಸ್ ಹಾಕ್ತಾರೆ, ವ್ಯೂಸ್ ಬರೋದಿಲ್ಲ ಅಂತ ಮತ್ತೆ ಗ್ಯಾಪ್ ಕೊಡ್ತಾರೆ, ಆಮೇಲೆ ಮತ್ತೆ ಹಾಕ್ತಾರೆ, ಮತ್ತೆ ಗ್ಯಾಪ್ ಕೊಡ್ತಾರೆ. ನಂದು ಇದೇ ರೀತಿ ಆಗ್ತಾ ಬಂತು. ಗ್ಯಾಪ್ ಕೊಡೋದಕ್ಕೆ ಇನ್ನೊಂದೇನು ಅಂದರೆ ನನಗೆ ಏನಾದರೂ ಒಂದೊಂದು ಕಾರಣ ಇರೋದು, ಬಟ್ಟೆ ಜಾಸ್ತಿ ಬರೋದು ಅಥವಾ ಏನಾದರೂ ಊರ ಕಡೆ ಹೋಗೋದು, ಈ ಥರ ಏನಾದರೂ ಒಂದೊಂದು ಬಂದುಬಿಟ್ಟು ನನಗೆ ಮಧ್ಯೆ ಗ್ಯಾಪ್. ಒಂದೊಂದು ಟೈಮ್ ನಾನೇ ಲೇಝಿ ಆಗ್ತಿದ್ದೆ, ಅಯ್ಯೋ ವ್ಯೂಸೇ ಬರೋದಿಲ್ಲ ಬಿಡು. ಈಗ ಏನಾಗುತ್ತೆ ಅಂದರೆ ಇಲ್ಲಿ ಟೈಲರಿಂಗ್ ಕೆಲಸ ಒಂದು ಬ್ಲೌಸ್ ಹೊಲಿದ್ರೆ ನಮ್ಗೆ ಇಲ್ಲಿ ಅಮೌಂಟ್ ಬರುತ್ತೆ, ಬಟ್ ಇದು ಎಂದೋ ಬರೋದಕ್ಕೆ ಇಷ್ಟೊಂದು ಎಫರ್ಟ್ ಹಾಕಬೇಕಲ್ಲ ಅನ್ನೋ ಥರ ಆಗಿಬಿಡುತ್ತೆ. ಹಾಗಾಗಿ ನಾನು ಸ್ವಲ್ಪ ಕೇರ್ಲೆಸ್ ಮಾಡ್ತಾಯಿದ್ದೆ. ನನಗಂತೂ ಎಷ್ಟೊಂದು ಜನ ಹೇಳೋರು, ಬಿಡಬೇಡ ಮಾಡು ಅಂತ. ಪಾಪ ನನ್ನ ಫ್ರೆಂಡ್ಸ್ ಮತ್ತು ಯೂಟ್ಯೂಬ್ ಫ್ರೆಂಡ್ಸ್ ಎಲ್ಲ ಯಾರಿದ್ದಾರೆ ಅವರೆಲ್ಲ ತುಂಬ ಸಪೋರ್ಟ್ ಮಾಡಿರು. ನೀನು ಚೆನ್ನಾಗಿ ಮಾಡ್ತೀಯ ವೀಡಿಯೋಸು, ಯಾಕೆ ಗ್ಯಾಪ್ ಕೊಡ್ತೀಯ, ಮಾಡು ಅಂತ. ಬಟ್ ನನಗೇನೆ ಏನಾಗುತ್ತೆ ಅಂದರೆ ವ್ಯೂಸ್ ಬರ್ತಾ ಇರಲಿಲ್ಲ ಅಲ್ವಾ, ಆಗ ಬೇಜಾರಾಗೋದು. ಅಯ್ಯೋ ಇಷ್ಟೆಲ್ಲ ಟೈಮ್ ಕೊಟ್ಟು ಅದಕ್ಕೆ ವಿಡಿಯೋ ಮಾಡಿ ಎಡಿಟ್ ಮಾಡಿ ಎಲ್ಲ ಅಪ್ಲೋಡ್ ಮಾಡಿ ಎಲ್ಲ ಮಾಡ್ತೀನಿ, ಅದೊಂದು ಪೇಮೆಂಟ್ ಕೂಡ ಆಗ್ತಾ ಇಲ್ವಲ್ಲ ಇನ್ನೂ ಅಂತೇಳಿ ನನಗೆ ಬೇಜಾರಾಗಿ ನಾನೇ ಮಾಡ್ತಾ ಇರಲಿಲ್ಲ. ಬಟ್ ಈಗ ಅನಿಸುತ್ತೆ ನನ್ನ ಒಂದು ಕೇರ್ಲೆಸ್ಸಿಂದನೇ ನನಗೆ ಇನ್ನೂ ಪೇಮೆಂಟ್ ಆಗಿಲ್ಲ. ನಾನೊಂದು ಚೆನ್ನಾಗಿ ವೀಡಿಯೋಸು ಕಂಟಿನ್ಯೂಟಿ ಇಟ್ಕೊಂಡು ಮಾಡಿದರೆ ಇಷ್ಟೊತ್ತಿಗೆ ನಾನು ಕೂಡ ಪೇಮೆಂಟ್ ತೊಗೋಬೋದಾಗಿತ್ತು. ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾ ಅದು ವ್ಯೂಸ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಕೆಲವೊಂದು ಟೈಮ್ ಏನು ಅನಿಸುತ್ತೆ ಅಂದರೆ ಯೂಟ್ಯೂಬ್ ಅವರೇ ನಮ್ಮ ವೀಡಿಯೋಸ್ನ ರನ್ ಮಾಡ್ತಾ ಇಲ್ವೇನೋ, ಅಂದರೆ ಇದು ಅವ್ರ ಕಡೆಯಿಂದನೇ ನಮ್ಮ ವಿಡಿಯೋ ಬೂಸ್ಟ್ ಆಗ್ತಿಲ್ವೇನೋ ಅಂತ ಕೂಡ ಅನಿಸುತ್ತೆ. ಅದು ಏನೋ ಗೊತ್ತಿಲ್ಲ. ಒಟ್ಟಾಗಿ ತುಂಬ ವ್ಯೂಸ್ ಬರೋದಿಲ್ಲ, ಏನೇ ಒಂದು ಒಳ್ಳೆ ಕ್ವಾಲಿಟಿ ಕೊಟ್ಟು ವಿಡಿಯೋ ಮಾಡಿದ್ರು ಕೂಡ ಅದು ರನ್ ಆಗೋದೇ ಇಲ್ಲ. ಯಾರಾದರೂ ಏನಾದರೂ ಟಿಪ್ಸ್ ಇತ್ತು ಅನ್ನೋ ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಏನಾದರೂ ಟಿಪ್ಸ್ ಹೇಳಿ, ಚೆನ್ನಾಗಿ ವಿಡಿಯೋ ರನ್ ಆಗಬೇಕು ಅಂದರೆ ಯಾವ ಥರ ವಿಡಿಯೋ ಮಾಡಬೇಕು ಅಂತ ಎಲ್ಲ. ಅಂದರೆ ಯೂಟ್ಯೂಬ್ ಮಾಡೋರಿಗೆ ಗೊತ್ತಿರುತ್ತೆ, ನೋಡೋರ್ಗಿನ್ನ ಮಾಡೋರ್ಗೆ ಅದ್ರ ಬಗ್ಗೆ ಗೊತ್ತಿರುತ್ತೆ. ಬಟ್ ಏನು ಅಂದರೆ ಕೆಲವೊಬ್ರು ಅಂದ್ಕೊತಾರೆ, ಇವ್ರಿಗೆ ವ್ಯೂಸ್ ಬರ್ತೆ ಮಾಡಿ ಆಗ್ತಲೇ ಅಮೌಂಟ್ ಬಂದುಬಿಡುತ್ತೆ ಅಂತ ಎಲ್ಲ ಅಂದ್ಕೊತಾರೆ. ಬಟ್ ಅದು ತುಂಬ ಕಷ್ಟ ಇದೆ. ಆ ಫೀಲ್ಡ್ಗೆ ಇಳಿದು ಅವ್ರು ಮಾಡ್ತಾರಲ್ವಾ, ಅವ್ರಿಗೆ ಮಾತ್ರ ಆ ಕಷ್ಟ ಗೊತ್ತಿರುತ್ತೆ. ಲಕ್ಷ ತಗೊತಾರೆ, ಬಟ್ ಅವ್ರದ್ದು ಕಷ್ಟ ಎಫರ್ಟ್ ಕೂಡ ಅಷ್ಟೇ ಇರುತ್ತೆ. ಅವ್ರು ಬೆಳಗ್ಗೆ ಎದ್ದು ಏನೇ ಒಂದು ಕೆಲಸ ಮಾಡೋ, ಕೆಲವೊಬ್ರು ವ್ಲಾಗ್ಸ್ ಎಲ್ಲ ಮಾಡ್ತಾರೆ ನೋಡಿ, ಅವರು ಜೊತೆ ಒಬ್ಬರು ಕ್ಯಾಮ್ರಾ ಇಟ್ಕೊಂಡಿರಬೇಕು. ಬಟ್ ಅವ್ರಿಗೆ ಮನೇಲಿ ಸಪೋರ್ಟ್ ಮಾಡ್ತಾರೆ, ಅವರ ಮಕ್ಕಳು ಅಥವಾ ಅವ್ರ ಫ್ಯಾಮಿಲಿ ಯಾರಾದರೂ ಒಬ್ಬರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಈಗ ಲಾಗ್ಸ್ ಎಲ್ಲ ಮಾಡಬೇಕು ಅಂದರೆ ಅವ್ರು ಡೈಲಿ ಲಾಗ್ಸ್ ಎಲ್ಲ ಮಾಡ್ತಾರಲ್ವ, ಆಗ ಅವ್ರು ಬೆಳಗ್ಗೆ ಎದ್ದು ಸಂಜೆವರೆಗೂ ಏನು ಮಾಡ್ತಾರೆ ಅದನ್ನೆಲ್ಲ ತೋರಿಸ್ತಾರೆ. ಬಟ್ ಅದಷ್ಟನ್ನು ತೋರಿಸ್ಬೇಕು ಅಂದರೆ ಅವ್ರ ಹಿಂದೆ ಒಬ್ರು ಯಾರಾದರೂ ಕ್ಯಾಮ್ರಾ ಇಟ್ಕೊಂಡು ಓಡಾಡಬೇಕು, ಮತ್ತು ಅವ್ರು ಅದನ್ನು ಎಡಿಟ್ ಮಾಡಬೇಕು, ವಾಯ್ಸ್ ಓವರ್ ಕೊಡಬೇಕು, ಈ ರೀತಿ ಎಲ್ಲ ಇರುತ್ತೆ. ಕೆಲವೊಬ್ಬರು ಫ್ಯಾಮಿಲಿಲಿ ಕೂಡ ಮೊಬೈಲಲ್ಲಿ ಇಟ್ಕೊಂಡ್ರೆ ಅಯ್ಯೋ ಇವ್ರದ್ದು ಯಾವಾಗಲೂ ಇದೆ ಈ ಥರ ಟ್ರೀಟ್ ಮಾಡೋರು ಇರ್ತಾರೆ. ಬಟ್ ಆ ಥರ ಚೆನ್ನಾಗಿ ಒಳ್ಳೆ
ಸಕ್ಸಸ್ ಆಗಿರೋರಿಗೆ ಯಾರೂ ಆ ಥರ ಹೇಳೋದಿಲ್ಲ. ಅವ್ರಿಗೆ ಏಕೆಂದರೆ ಅವ್ರ ಜೀವನನೇ ಅದರಿಂದ ನಡೀತಾ ಇರುತ್ತೆ. ಅವ್ರಿಗೊಂದು ಅದು ಆದಾಯಕ್ಕೆ ದಾರಿಯಾಗಿರುತ್ತೆ. ಹಾಗಾಗಿ ಅವ್ರು ಆ ಥರ ಎಲ್ಲ ಕೇರ್ಲೆಸ್ ಮಾಡೋದೇ ಇಲ್ಲ. ಅಷ್ಟೇ ಎಫರ್ಟಾಗಿ 100% ಎಫರ್ಟ್ ಕೊಟ್ಟು ಮಾಡ್ತಾರೆ. ನಾನು ಮಾಡ್ಕೊಂಡಿರೋಂಥ ಕೆಲವೊಂದು ತಪ್ಪುಗಳಿಂದ ನನಗಿನ್ನೂ ಒಂದು ಪೇಮೆಂಟ್ ಆಗದೆ ಇನ್ನೂ ಆಗೇ ಇದ್ದೀನಿ. ಅದೇನು ಅಂದರೆ ಅದೇ ಗ್ಯಾಪ್ ಕೊಟ್ಕೊಂಡು ಹೋದೆ, ಕೇರ್ಲೆಸ್ ಮಾಡಿದೆ, ವೀಡಿಯೋಸ್ ಆಗದೆ. ಅದೇ ನನ್ನ ಒಂದು ತಪ್ಪಿಂದನೇ ನನಗಿನ್ನೂ ಒಂದು ಪೇಮೆಂಟ್ ಕೂಡ ಆಗಿಲ್ಲ. ಆಗಿಲ್ಲ ಅಂತ ಹೇಳೋದಿಲ್ಲ, ನಂದು ಮಾನಿಟೈಸೇಷನ್ ಆಗಿ ತುಂಬಾ ದಿನ ಆಯಿತು. ಬಟ್ ನನ್ನ ಒಂದು ಕೇರ್ಲೆಸ್ ಏನು ಅಂದರೆ ವೀಡಿಯೋಸ್ ಮಾಡಿ ಆಗ್ತಾಯಿಲ್ಲ. ಅದರಿಂದನೇ ನನಗಿನ್ನೂ ಪೇಮೆಂಟ್ ಆಗಿಲ್ಲ ಅಷ್ಟೇ. ಈ ಮಂತ್ ಎಂಡಿಂಗಲ್ಲಿ ಆಗುತ್ತೆ ಅನ್ನೋ ಒಂದು ಭರವಸೆ ಇದೆ. ಯಾರಾದರೂ ಆಗಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ನಂದು ಯೂಟ್ಯೂಬ್ದು ಪೇಮೆಂಟ್ ಬರಲಿ ಅಂತ ಹೇಳ್ಬಿಟ್ಟು ಎಲ್ಲ ನನಗೆ ವಿಶ್ ಮಾಡಿ. ಹಾಗೆ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ವಿಶ್ ಮಾಡೋದಕ್ಕಿಂತ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿದರೆ ಅದೇ ಒಂದು ದೊಡ್ಡ ವಿಶ್ ಅಂತಲೇ ಹೇಳ್ಬೋದು. ಹಾಗೆ ನನ್ನ ಚಾನಲಲ್ಲಿ ಟೈಲರಿಂಗ್ ವೀಡಿಯೋಸ್ ಎಲ್ಲ ಸಿಗುತ್ತೆ. ಯಾರಿಗೆಲ್ಲ ಯೂಸ್ ಆಗುತ್ತೆ ಅವ್ರಿಗೆ ಶೇರ್ ಮಾಡಿ ವೀಡಿಯೋಸ್ನ ಆದಷ್ಟು. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ವೀಡಿಯೋನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಆದಷ್ಟು ಕೇಳ್ಕೊತೀನಿ ಈ ಮಂತ್ ಎಂಡಲ್ಲಿ ಆದಷ್ಟು ಆಗಲಿ ಪೇಮೆಂಟು ಅಂತ ನಾನು ಎಫರ್ಟ್ ಹಾಕ್ತಾಯಿದ್ದೀನಿ, ವೀಡಿಯೋಸ್ ಎಲ್ಲ ಹಾಕ್ತಾಯಿದ್ದೀನಿ. ದಯವಿಟ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಹೊಸಬ್ರೆಲ್ಲ ಯಾರಿದ್ದೀರಾ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ಹಾಗೆ ಶಿಲ್ಪಕ್ಕಂದು ಕೂಡ ಚಾನಲ್ ಇದೆ, ಅವ್ರಿಗೂ ಕೂಡ ಹೋಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಅವರು ಕೂಡ ಟೈಲರಿಂಗ್ ವೀಡಿಯೋಸ್ ಎಲ್ಲ ಹಾಕ್ತಾರೆ, ತುಂಬ ಚೆನ್ನಾಗೇ ಮಾಡ್ತಾರೆ ಅವರು. ಅವ್ರದ್ದು ಫಸ್ಟ್ ಪೇಮೆಂಟ್ ಆಗಿತ್ತು, ತುಂಬ ಖುಷಿ ಆಯಿತು. ಹಾಗೆ ಪ್ರತಿ ತಿಂಗಳು ಅವ್ರಿಗೆ ಪೇಮೆಂಟ್ ಆಗಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ, ಅವ್ರಿಗೂ ಕೂಡ ಒಳ್ಳೆಯದಾಗಲಿ. ಹಾಗೆ ನಂದು ಕೂಡ ಈ ಮಂತಲ್ಲಿ ಪೇಮೆಂಟ್ ಆಗಲಿ ಅನ್ನೋ ಒಂದು ಕನಸಿದೆ. ನೋಡೋಣ ಅದು ಎಷ್ಟು ಬೇಗ ನನಸಾಗುತ್ತೋ ಗೊತ್ತಿಲ್ಲ. ಒಟ್ಟಾಗಿ ಟೋಟಲಿ ಇನ್ನೂ ನಂದು ಪೇಮೆಂಟ್ ಆಗಿಲ್ಲ. ಈ ಮಂತ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ. 100% ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ನೋಡೋಣ, ಚೆನ್ನಾಗೇ ವ್ಯೂಸ್ ಬಂತು ಅಂದರೆ ಖಂಡಿತ ಆಗುತ್ತೆ. ಓಕೆ, ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.